Hello, Namaste. Welcome back to Anti-Clock Coaching Academy. Good afternoon students. Anti-Clock Coaching Academy ಮುಂದಿನ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮ KCET ಕ್ರಾಶ್ ಕೋರ್ಸಲ್ಲಿ ನಾವು ಯಾವ ರೀತಿ ಶಾರ್ಟ್ಕಟ್ ಟ್ರಿಕ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಅಂತ ಹೇಳಿದಲ್ಲ ಅದನ್ನು ಹೇಗೆ ಮಾಡ್ತೇವೆ ಅಂತ ವಿತ್ ಡೆಮೋ ನಾನು ಹೇಳಿಕೊಡ್ತಾ ಇದ್ದೇನೆ. ಅದು ನಾವು ಲೇಟೆಸ್ಟ್ ಕ್ವಶನ್ ಪೇಪರ್ಸಿಗೆ ಇದನ್ನು ಅಪ್ಲೈ ಮಾಡಿ ನಿಮ್ಮ ಮುಂದೆ ವಿತ್ ಡೆಮೋ ಹೇಳಿಕೊಡ್ತೇನೆ ಸ್ಟೂಡೆಂಟ್ಸ್. ಆಯಿತಾ? ಲೇಟೆಸ್ಟ್ ಕ್ವಶನ್ ಪೇಪರ್ ಈವನ್ ನಮ್ಮ ಕೋಚಿಂಗ್ ಸೆಂಟರ್ಲ್ಲೂ ಕೂಡ ನೀವೀಗ ಆಫ್ಲೈನ್ ಕೋಚಿಂಗ್ ಯಾರ್ಯಾರು ಜಾಯ್ನ್ ಆಗ್ತಿರಲ್ಲ ಅವರಿಗೆಲ್ಲ ಕೂಡ ಶಾರ್ಟ್ಕಟ್ ಟ್ರಿಕ್ಸು, ಎಲಿಮಿನೇಷನ್ ಟೆಕ್ನಿಕ್ಕು, ಬ್ಯಾಕ್ ಟ್ರೇಸಿಂಗು ಮೆಥಡ್ ನಾವು ಯಾವ್ಯಾವ ಮೆಥಡ್ ನೀವು ಇದು ಮಾಡ್ತೇನೆ ಅದು ನಿಮಗೆ ಪಕ್ಕಾ ಯೂಸ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಅಂತ ವಿತ್ ಡೆಮೋ ನಾನು ನಿಮ್ಗೆ ತೋರಿಸ್ತೇನೆ. ಆಯಿತಾ? 2021 ಕ್ವಶನ್ ಪೇಪರ್ಗೆ ಇದನ್ನು ಅಪ್ಲೈ ಮಾಡಿ ಆಮೇಲೆ ಈಗ 2021 ಅಲ್ಲ 2022 ಕ್ವಶನ್ ಪೇಪರ್ಗೆ ಅಪ್ಲೈ ಮಾಡಿ 21 ಮತ್ತು 22 ಕ್ವಶನ್ ಪೇಪರ್ಗೆ ಅಪ್ಲೈ ಮಾಡಿ ನಿಮ್ಗೆ ತೋರಿಸ್ತೇನೆ ಲೇಟೆಸ್ಟ್ ಕ್ವಶನ್ ಪೇಪರ್ಗೆ. ಓಕೆ, ಈಗ ನಮ್ಮದು 2024 ಅಲ್ವಾ 2023 ಕ್ವಶನ್ ಪೇಪರ್ಗೆ ನಾನು ನಿಮಗೆ ಕ್ಲಾಸಲ್ಲಿ ಹೇಳಿಕೊಡ್ತೇನೆ ಅದು ಹೇಗೆ ನಾವು ಅಪ್ಲೈ ಮಾಡ್ಬೋದು ಅಂತ, ನಮ್ಮ ಈ ಟೆಕ್ನಿಕ್ ಯೂಸ್ ಆಗುತ್ತಾ ಇಲ್ವ ಅಂತ. ಓಕೆ, ಸೊ ಇದು ನಿಮಗೆ ಡೌಟ್ ಇರ್ಬೋದು, ಬಟ್ ಅದನ್ನು ನಿಮಗೆ ವಿತ್ ಡೆಮೋ ತೋರಿಸ್ತೇನೆ. ಆಯಿತಾ? ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕಂತಿದ್ರೆ 6362324224 ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಮೈಂಡಲ್ಲಿ ಇಟ್ಕೊಂಡು ಇದನ್ನು ಕರೆಕ್ಟ್ ಕೇಳ್ಕೊಳ್ಳಿ. ನಿಮ್ಮ ಕೆಲವರಿಗೆಲ್ಲ ಡೌಟ್ ಇದೆ, ಯಾಕಂತ ಕೇಳಿದ್ರೆ ಶಾರ್ಟ್ಕಟ್ ಟ್ರಿಕ್ಸಲ್ಲಿ ನಡೆಯೋದಿಲ್ಲ ಆಗಲ್ಲ ಅಂತ. ಬಟ್ ನಾನು ನಿಮಗೆ ತೋರಿಸ್ತೇನೆ ಯಾಕೆ, ಎಲ್ಲಿ, ಹೇಗೆ ನಡೀತದೆ ಅಂತ ಪರ್ಫೆಕ್ಟಾಗಿ ತೋರಿಸ್ತಾನೆ. ಕರೆಕ್ಟ್ ಕೇಳ್ಕೊಳ್ಳಿ. ಯಾರಿಗೇನಾದರೂ ಡೌಟ್ ಇದ್ದರೆ ಏನಂತ ಕೇಳಿದ್ರೆ ಇದಕ್ಕೆ ಸೇರಲಿಕ್ಕೆ ನನಗೆ ಆಗೋದಿಲ್ಲ, ಟೀಚರ್ಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ನೋಡ್ಕೊಳ್ಳಿ. ಶಾರ್ಟ್ಕಟ್ ಟ್ರಿಕ್ಸಿಂದ ನಮ್ಗೆ ಏನು ಗೊತ್ತುಂಟ, ನಾವು ಲೇಟೆಸ್ಟ್ ಪೇಪರ್ಸನ್ನು ನಿಮ್ಮ ಕಣ್ಣೆದುರು ಸಾಲ್ವ್ ಮಾಡಿ ತೋರಿಸ್ತೇನೆ ನಾನು. ಇನ್ನು ಆಫ್ಲೈನ್ ಕೋಚಿಂಗ್ ಲೇಟೆಸ್ಟ್ ಪೇಪರ್ಸ್ 2021, 22, 1999 ಇದಲ್ಲ, 2021, 22, 23 ಕ್ವಶನ್ ಪೇಪರ್ನ ನಿಮ್ಮ ಎದುರುಗಡೆ ಸಾಲ್ವ್ ಮಾಡಿ ತೋರಿಸ್ತೇವೆ. ಇನ್ನು ಕ್ಲಾಸ್, ಆಫ್ಲೈನ್ ಕ್ಲಾಸ್, ಆನ್ ಸ್ಪಾಟ್ ಡೆಮೋ ಗೊತ್ತಾಯ್ತಲ್ಲ, ಆನ್ ಸ್ಪಾಟಲ್ಲಿ ನಾನು ತೋರಿಸ್ತೇನೆ ಹೇಗೆ ಅಪ್ಲೈ ಮಾಡಿದ್ದೇವೆ ನಾವು, ಮಾರ್ಕ್ಸ್ ಬರುತ್ತಾ ಇಲ್ವೋ ಅಂತ. ನೆಕ್ಸ್ಟ್ ಮಾಕ್ ಟೆಸ್ಟನ್ನು ಕೊಡ್ತೇವೆ ಮತ್ತು ಸೊಲ್ಯೂಷನ್. ಮಾಕ್ ಟೆಸ್ಟ್ ಯಾವುದಕ್ಕಂತ ಕೇಳಿದರೆ ಶಾರ್ಟ್ಕಟ್ ಟ್ರಿಕ್ಸ್ ಅಥವಾ ನಾವೇನು ಮೆಥಡನ್ನು ಯೂಸ್ ಮಾಡ್ತಾ ಇದ್ದೇವಲ್ಲ ಅದನ್ನು ನಾವು ಕ್ವಶನ್ಸಿಗೆ ಹಾಕ್ಲಿಕ್ಕೆ ಆಗುತ್ತಾ ಇಲ್ವೋ ಅಂತೇಳಿ ಅಂಥ ಕ್ವಶನ್ಸನ್ನು ಕೊಟ್ಟು, ಅಂದರೆ ಅದಕ್ಕೆ ರಿಲೇಟೆಡ್ ಕ್ವಶನ್ಸನ್ನು ಕೊಟ್ಟು, ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಕೊಟ್ಟು ಅದಕ್ಕೆ ಸೊಲ್ಯೂಷನ್ನ ಕೊಡ್ತೇವೆ. ಮತ್ತು ಸ್ಟ್ರಾಟರ್ಜಿನ ಹೇಳಿಕೊಡ್ತೇವೆ, ಯಾವ್ಯಾವ ರೀತಿ ಸ್ಟ್ರಾಟರ್ಜಿ. ಆ್ಯಂಡ್ ಅದೇ ನಾನು ಹೇಳಿದೆ ಅಲ್ಲ, ವೆರಿ ಇಂಪಾರ್ಟೆಂಟ್ ಪ್ರೀವಿಯಸ್ ಪೇಪರ್ಸ್. ನಾಟ್ ಅಂದರೆ ನಾನಿಲ್ಲಿ ರ್ಯಾಂಡಮ್ ಆಗಿ ಯಾವುದೋ ಒಂದು ಇಯರ್ನ ಕ್ವಶನ್ ಪೇಪರನ್ನು ತೊಗೊಂಡು ಯಾವುದ್ರದ್ದು ಒಂದು ಕ್ವಶನ್ ಪೇಪರ್ ತೊಗೊಂಡು ಕ್ವಶನ್ಸನ್ನು ತೊಗೊಂಡು ಅದಕ್ಕೆ ಈ ಶಾರ್ಟ್ಕಟ್ ಟ್ರಿಕ್ಸನ್ನು ಅಪ್ಲೈ ಮಾಡೋದಲ್ಲ. ವೆರಿ ಅಂದರೆ ಪ್ರೀವಿಯಸ್ ಇಯರ್, ನೆಕ್ಸ್ಟ್ ಅಂದರೆ ನಮ್ಮದು ಈ ವರ್ಷದಿಂದ ಪ್ರೀವಿಯಸ್ ಇಯರ್ 2022, 21, 23 ಇದೆಯಲ್ಲ ಅದಕ್ಕೆ ಅಪ್ಲೈ ಮಾಡಿ ನಾವು ತೋರಿಸ್ತೇವೆ. ಆಯಿತಾ? ಈಗ ಕರೆಕ್ಟ್ ನೋಡ್ಕೊಳ್ಳಿ. ನಮಗೂ ಈಗ ಯಾರ್ಯಾರು ನನ್ನ ಸ್ಟೂಡೆಂಟ್ಸ್ ಆಫ್ ಮೈ ಆ್ಯಂಟಿ ಕ್ಲಾಕ್ ಅಥವಾ ಇಗ್ನೈಟ್ ಕೋಚಿಂಗ್ ಸೆಂಟರ್ ಅಂತ ಕರಿತೇವೆ, ಅವ್ರ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಸೆಂಟರ್ನ ಸ್ಟೂಡೆಂಟ್ಸಿಗೂ ಮತ್ತು ಅದರ್ಸಿಗೂ, ಯಾರು ನಮ್ಮ KCET ಕ್ರಾಶ್ ಕೋರ್ಸಿಗೆ ಜಾಯ್ನ್ ಆಗ್ತಾರೆ ಅವರಿಗೂ ಮತ್ತು ಅದರ್ಸಿಗೂ ಏನು ಡಿಫ್ರೆನ್ಸ್ ಅಂತ ನಾನು ಪರ್ಫೆಕ್ಟ್ ಅದನ್ನು ಕೇಳಿ ಕರೆಕ್ಟ್ ಕೇಳ್ಕೊಳ್ಳಿ. ಇಲ್ಲಿ ನಿಮಗೆ ಯು ಹ್ಯಾವ್ ಅ ಎಬಿಲಿಟಿ ಟು ಸ್ಕೋರ್ 100. ಆಯಿತಾ? ಯು ಹ್ಯಾವ್ ಅ ಎಬಿಲಿಟಿ, ನೀವು ಒಬ್ಬ ಸ್ಟೂಡೆಂಟ್ ಅಂತ ಅನ್ಸ್ಕೊಳ್ಳಿ, ನನ್ನ ಸ್ಟೂಡೆಂಟ್, ಇವರ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಸ್ಟೂಡೆಂಟ್ 100 ತೆಗುವಂಥ ಎಬಿಲಿಟಿ ಇದೆ ಅಂತ ಅಂದ್ಕೊಳ್ಳಿ. ಐ ಆಮ್ ಜಸ್ಟ್ ಅಸ್ಯೂಮಿಂಗ್ ದ್ಯಾಟ್. ಇನ್ನೊಬ್ಬ ಯಾರೋ ತುಂಬ ಓದಿ ಅವನಿಗೆ 110 ತೆಗೆಯುವಂಥ ಎಬಿಲಿಟಿ ಇದೆ ಅಂತ ಅನ್ಸ್ಕೊಳ್ಳಿ. ಹಿ ಹ್ಯಾಸ್ ಅ ಎಬಿಲಿಟಿ ಟು ಸ್ಕೋರ್ 110. ಓಕೆ, ಅಂಥ ಒಬ್ಬ ಸ್ಟೂಡೆಂಟ್ 110 ಸ್ಕೋರ್ ಮಾಡುವಂಥ ಸ್ಟೂಡೆಂಟ್. ಆಯಿತಾ? ಈಗ ನೋಡಿ ಸ್ಟೂಡೆಂಟ್ಸು ಉಳಿದಿದ್ದೆಷ್ಟು 80 ಅಲ್ವಾ? ಇವನು 100 ಸ್ಕೋರ್ ಮಾಡಿದ್ದಾನೆ, ಅವನು ಯಾರೋ ಇನ್ನೊಬ್ಬ ಸ್ಟೂಡೆಂಟು 110 ಸ್ಕೋರ್ ಮಾಡಿದ್ದಾನೆ. 110 ಅಂದರೆ ಇವನಿಗೆ ಉಳಿದಿದ್ದು 70 ಕ್ವಶನಲ್ಲಿ ಅವನಿಗೆ ಒಂದು 18 ಮಾರ್ಕ್ಸ್ ಬಂತು ಅಂತ ಎಣಿಸ್ಕೊಳ್ಳಿ. ಬರೋದು ತುಂಬ ಕಷ್ಟ, ಬಟ್ ಬಂತು ಅಂತ ಅಂದ್ಕೊಳ್ಳಿ. 18 ಬರೋದಿಲ್ಲ, 10 ಅಂತ ತಗೊಳ್ತೇನೆ ನಾನು. ಆಯಿತಾ? 10 ಬಂದರೆ ಒಂದು ಮಾರ್ಕ್ಸ್ ಎಷ್ಟಾಯಿತು? 120 ಆಯ್ತು ಸ್ಟೂಡೆಂಟ್ಸ್. ಇದೇ ನಮ್ಮ ಸ್ಟೂಡೆಂಟ್ ಆ್ಯಂಟಿ ಕ್ಲಾಕ್ನ ಸ್ಟೂಡೆಂಟ್ಸ್ಗೆ 100 ಇದು ಮಾಡಿದಾರಲ್ಲ, ಇದು ಹೇಗೆ ಬರುತ್ತೆ ಹೇಳಿ. ನಾನು ನಿಮಗೆ ಯೂಶ್ವಲ್ ಮೆಥಡಲ್ಲಿ 100 ಅಂತೂ ನಾವು ಸಿಲೆಬಸನ್ನು ಕಂಪ್ಲೀಟ್ ಮಾಡ್ತೇವೆ, ಯಾವುದು ವೇಟೇಜ್ ಚಾಪ್ಟರ್ನ ಮಾಡ್ತೇವೆ, ಕಂಪ್ಲೀಟ್ ಮಾಡ್ತೇವೆ, ಅದರಿಂದ ನೀವು ತೆಗಿತೀರಾ. ಅದನ್ನು ನಾವು ಮಾಡ್ತೇವೆ ರೆಗ್ಯುಲರಾಗಿ ಏನು ಮಾಡ್ತೇವೆ ಅದನ್ನು ಮಾಡ್ತೇವೆ. ಅದನ್ನು ಸೇರಿಸಿ ನೀವು ನಮ್ಮ ಸ್ಟೂಡೆಂಟಾಗಿ ನಿಮಗೆ ಈ 80 ಮಾರ್ಕ್ಸ್ ಇದೆಯಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರೋ, ಯು ಕ್ಯಾನ್ ಸ್ಕೋರ್ 100 ಮಾರ್ಕ್ಸ್ ರೈಟ್. ಈ 80 ಮಾರ್ಕ್ಸ್ ನಿಮ್ಗೆ ಗೊತ್ತೇ ಇಲ್ಲ, ಅದರಲ್ಲಿ ನೀವು 28 ಆರ್ ಅಟ್ಲೀಸ್ಟ್ 28 to 30 ತೆಗಿತೀರಾ ಪಕ್ಕ. ಓಕೆ, 30 ಮಾರ್ಕ್ಸ್ ತೆಗೆದ್ರೆ ನಿಮ್ಮ ಸ್ಕೋರ್ ಎಷ್ಟಾಯ್ತು ಹೇಳಿ? 130 ಅಲ್ವಾ ಅರೌಂಡ್. ಅಂದರೆ ಈಸ್ ಬೆಟರ್ ದ್ಯಾನ್ ಯು ಆ್ಯಕ್ಚುಲಿ. ಯಾಕಂದರೆ ಅವ್ನು ತುಂಬ ಓದಿದ್ದಾನೆ, 110 ಮಾರ್ಕ್ಸ್ ತೆಗೆಯುವಂಥ ಕೆಪಾಬಿಲಿಟಿ ಇದ್ದವನು. ಯಾಕಂದರೆ ಅವನು 110 ತೆಗೆದಿದ್ದಾನೆ ಅಂದರೆ ಅವನು ತುಂಬ ಓದಿದ್ದಾನೆ, ಹಾರ್ಡ್ ವರ್ಕ್ ಮಾಡಿದ್ದಾನೆ. ಬಟ್ ನೀವು 100 ತೆಗೆಯುವಂಥ ಕೆಪಾಬಿಲಿಟಿ ಇದ್ದರೂ ಕೂಡ ನಮ್ಮ ಕೋಚಿಂಗ್ ಸೇರಿ ಆದಮೇಲೆ 28 to 30 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ. ಅದು ಹೇಗೆ ಬರುತ್ತೆ ಅಂತ ವಿತ್ ಡೆಮೋ ನಾನು ತೋರಿಸ್ತೇನೆ ನಿಮಗೆ. ಆಯಿತಾ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅಂದರೆ ಅವನು ಓದ್ದವನಿಗಿಂತ ನೀವು ಜಾಸ್ತಿ ತೆಗೆದಿರಲ್ಲ, ಕರೆಕ್ಟಾ? ಇದು ಇಂಪಾರ್ಟೆಂಟ್. ಆಯಿತಾ? ಅಂದರೆ ನೀವು ಮತ್ತೊಂದು ನೆನ್ಪಿಟ್ಕೊಳ್ಳಿ, ಇಲ್ಲೇನು ಒಂದು 10-15 ಮಾರ್ಕ್ಸ್ ಡಿಫ್ರೆನ್ಸ್ ಅಲ್ಲ. ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೇನೆ 10-15 ಮಾರ್ಕ್ಸ್ ಈಕ್ವಲೆನ್ಸ್ ಟು ಅರೌಂಡ್ ಅಂದರೆ 18 ಮಾರ್ಕ್ಸ್ ಅಂತ ಹೇಳಿದರೆ ಅರೌಂಡ್ 10% ನೀವು ಅವ್ರಿಗಿಂತ ಜಾಸ್ತಿ ಹೋದಾಗಾಯ್ತು. ಬೋರ್ಡಲ್ಲಿ 10% ಅವ್ರಿಗಿಂತ ಜಾಸ್ತಿ ಹೋದಾಗಾಯ್ತು. ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಿಮ್ಗೊಂದು ಕೇಸ್ ಹೇಳ್ತೇನೆ ನೋಡಿ, ಏನಂತ ಕೇಳಿದ್ರೆ ಈಗ KCA ಯು ಹ್ಯಾವ್ ಅ ಎಬಿಲಿಟಿ ಟು ಸಾಲ್ವ್ 60 ಕ್ವಶನ್ಸ್. ನಿಮ್ಮ ಹತ್ರ ಏನು ಎಬಿಲಿಟಿ ಇದೆ? 60 ಕ್ವಶನ್ಸನ್ನು ಸಾಲ್ವ್ ಮಾಡುವಂಥ ಎಬಿಲಿಟಿ ಇದೆ. 60 ಕ್ವಶನ್ಸು, ಇದರಲ್ಲಿ ರಿಮೈನಿಂಗ್ ಎಷ್ಟು ಕ್ವಶನ್ಸು? 120 ರೈಟ್.
120 ರಿಮೈನಿಂಗ್ ಸ್ಟೂಡೆಂಟ್ಸ್. ಅಂದರೆ 60 ನೀವು ಸಾಲ್ವ್ ಮಾಡ್ತೀರಾ ಬೈ ಯುವರ್ ಎಬಿಲಿಟಿ. ಈಗ ನಾವು ಹೇಳಿಕೊಡುವಂಥ ಟ್ರಿಕ್ಸನ್ನು ಯೂಸ್ ಮಾಡಿ, ನಮ್ಮ ಟ್ರಿಕ್ಸ್ 4ರಲ್ಲಿ 1 ಸರಿ ಆಗುತ್ತೆ ಅಂತ ಅನ್ಸ್ಕೊಳ್ಳಿ. ನೀವೀಗ ಔಟ್ ಆಫ್ 120 ಉಳಿದಿದೆಯಲ್ಲ, 120ಯಲ್ಲಿ 4 ಕ್ವಶನಲ್ಲಿ 1 ಕ್ವಶನ್ ರೆಡಿ, ನೀವು ಇದನ್ನು ಅಪ್ಲೈ ಮಾಡಿದಾಗ, ಟ್ರಿಕ್ಸನ್ನು ಅಪ್ಲೈ ಮಾಡಿದಾಗ 1 ಕ್ವಶನ್ ಸರಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಇದು ಎಷ್ಟಾಗುತ್ತೆ ಹೇಳಿ? 120ಯಲ್ಲಿ ಔಟ್ ಆಫ್ 4 1 ರೈಟ್ ಆದರೆ ಎಷ್ಟು ಕ್ವಶನ್ ಎಷ್ಟಾಯಿತು? 30. ಅಂದರೆ ನಿಮ್ಮದು ಓವರಾಲ್ ಮಾರ್ಕ್ಸ್ ಎಷ್ಟಾಯಿತು? 90 ಆಯಿತು. ಅದೇ ನಮ್ಮದು 3ರಲ್ಲಿ 1, ಇದು ಈ ಥರ ಇದೆ, ಪ್ರೊಬ್ಯಾಬಿಲಿಟಿ ಇದೆ. ಅಂದರೆ 4 ಕ್ವಶನಲ್ಲಿ 1 ರೈಟ್ ಆಗ್ಬೋದು ಅಥವಾ 3 ಕ್ವಶನಲ್ಲಿ 1, ಇಟ್ ಡಿಪೆಂಡ್ಸ್. ಬಟ್ 4ರಲ್ಲಿ 1 ಅಂತೂ ಪಕ್ಕ ಆಗುತ್ತೆ. ಕೆಲವು ಟೈಮ್ ನಿಮ್ಮ ಲಕ್ ಇದ್ದರೆ ನೀವು ಮಾಡಿದ್ದೆಲ್ಲದು ಆಗ್ಬೋದು. ಓಕೆ, 3ಯಲ್ಲಿ 1 ರೈಟ್ ಆದರೆ ನಿಮ್ಮ ಮಾರ್ಕ್ಸ್ ಎಲ್ಲೋಯ್ತು ಹೇಳಿ? 100. ನಿಮ್ಮ ಎಬಿಲಿಟಿ ಎಷ್ಟು ಹೇಳಿ? ಸ್ಕೋರ್ ಮಾಡಬೇಕಾಗಿದ್ದು ಎಬಿಲಿಟಿ ನಿಮ್ಮದು 60 ಮಾತ್ರ. ಬಿಕಾಸ್ ಆಫ್ ಅವರ್ ಟ್ರಿಕ್ಸ್. ಇದು ಟ್ರಿಕ್ಸ್ ಇದೆಯಲ್ಲ, ನಾವು ಹೇಳಿಕೊಡೋಂಥ ಶಾರ್ಟ್ಕಟ್ ಟ್ರಿಕ್ಸ್ ಸ್ಟೂಡೆಂಟ್ಸ್, ನಾವು ನಿಮಗೆ ಕಂಪ್ಲೀಟ್ ಮಾಡಬೇಕಂದ್ರೆ ಸಿಲೆಬಸ್ ಮಾಡೇ ಮಾಡ್ತೇವೆ. ಅದು ಪ್ಲಸ್ ನಿಮ್ಮನ್ನು ನಾವು ಸ್ವಲ್ಪ ಜಾಸ್ತಿ ತೊಗೊಳ್ಳಿಕ್ಕೆ ನಮ್ಮ ಕೋಚಿಂಗ್ ಅಕಾಡೆಮಿ ಸ್ಟೂಡೆಂಟ್ಸಿಗೆ 100 ಆಗುತ್ತಾ? ಈಗ ನಿಮ್ಮ ಎಬಿಲಿಟಿ 80 ಇದೆ ಅಂತ ಎಣಿಸ್ಕೊಳ್ಳಿ. ರಿಮೈನಿಂಗ್ ಎಷ್ಟು? 100 ಕ್ವಶನ್ಸಲ್ಲಿ 100 ಕ್ವಶನಲ್ಲಿ ಉಳಿದಿದ್ದು 100ರಲ್ಲಿ 4 ಕ್ವಶನ್ಸಲ್ಲಿ 1 ಕ್ವಶನ್ ರೈಟ್ ಆದರೆ ನಮ್ಮ ಟ್ರಿಕ್ಸ್ ಯೂಸ್ ಮಾಡಿ ರೈಟ್ ಆಗುತ್ತೆ ಪಕ್ಕ. 4ರಲ್ಲಿ 1 ಅಂತೂ ಪಕ್ಕ ರೈಟ್ ಆಗುತ್ತೆ. ಸೊ ಅವಾಗ ಎಷ್ಟಾಗುತ್ತೆ ನಿಮ್ದು ಹೇಳಿ? ಮಾರ್ಕ್ಸ್ 105. ಯುವರ್ ಎಬಿಲಿಟಿ ವಾಸ್ 80, ಬಟ್ ಎಷ್ಟಾಯಿತು? 105. ಅದೇ 3ಯಲ್ಲಿ 1 ಕ್ವಶನ್ ರೈಟ್ ಆದರೆ 113 ಅಂದರೆ ಎಲ್ಲೋಯ್ತು ನಿಮ್ಮದು? 33 ಮಾರ್ಕ್ಸು. ಮೋರ್ ದೆನ್ ದ್ಯಾಮ್ 20% ಇನ್ಕ್ರೀಸ್ ಆದಾಗಾಯಿತು. ಅದೇ ನಿಮ್ಮ ಎಬಿಲಿಟಿ 120. ಯು ಆಲ್ರೆಡಿ ಹ್ಯಾವ್ ಎಬಿಲಿಟಿ ಟು ಸ್ಕೋರ್ 120. ನೀವು ಈ ರೇಂಜಲ್ಲಿದ್ದರೆ ಬೆಸ್ಟ್ ಸ್ಟೂಡೆಂಟ್. 120 ಇದೆ ಅಂತ ಎಣಿಸ್ಕೊಳ್ಳಿ. ನಿಮ್ಗೆ ಇಲ್ಲಿ ರಿಮೈನಿಂಗ್ ಎಷ್ಟು? 60 ಕ್ವಶನ್ಸ್. 60 ಕ್ವಶನ್ಸಲ್ಲಿ ನಾವು 4ರಲ್ಲಿ 1 ಕ್ವಶನ್ ರೈಟ್ ಆದರೂ ನಾವು ಏನು ಶಾರ್ಟ್ಕಟ್ ಟ್ರಿಕ್ಸ್, ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ, ಆವಾಗ ನಿಮ್ಮ ಮಾರ್ಕ್ಸ್ ಏನಾಗುತ್ತೆ ಹೇಳಿ? 135, ಬಿಲೋ 1000 ರ್ಯಾಂಕ್ ಇರ್ತೀರಾ. ಓಕೆ, ಇಫ್ ಯುವರ್ ಬೋರ್ಡ್ ಪರ್ಸೆಂಟೇಜ್ ಇಸ್ ಮೋರ್ ದ್ಯಾನ್ 285 ಆರ್ 290, ಬಿಲೋ 1000 ಇರ್ತೀರಾ ಆಯಿತಾ? ಬಿಲೋ 2000 ಅಂತ ಪಕ್ಕ ಇರ್ತೀರಾ ಆಯಿತಾ? ಅದೇ ನಿಮಗೆ 3ರಲ್ಲಿ 1 ಸರಿ ಆದರೆ 140, ಇಲ್ಲೂ ಬಿಲೋ 1000 ಇರ್ತೀರಾ. 140 ಅಂದರೆ ಇಲ್ಲಿ 5 ಮಾರ್ಕ್ಸ್ ಮಾತ್ರ ಡಿಫರೆನ್ಸ್. ಬಟ್ 5 ಮಾರ್ಕ್ಸ್ ಅಂದರೆ ನಾನು ಹೇಳಿದೆ 3 to 4%. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಬಿಲಿಟಿ ಆಲ್ರೆಡಿ 150 ಇದೆ ಅಂತ ಎಣಿಸ್ಕೊಳ್ಳಿ. ರಿಮೈನಿಂಗ್ ಎಷ್ಟು? 30 ಕ್ವಶನ್. 30ಯಲ್ಲಿ ನೀವು 4ರಲ್ಲಿ 1 ಕ್ವಶನ್ ರೈಟ್ ಆದರೂ 157 ಆಯಿತು ಸ್ಟೂಡೆಂಟ್ಸ್. 7 ಮಾರ್ಕ್ಸ್ ಇನ್ಕ್ರೀಸ್ ಆಯಿತು. ಇಲ್ಲಾದರೆ 10 ಮಾರ್ಕ್ಸ್ ಇನ್ಕ್ರೀಸ್ ಆಯಿತು. ಕರೆಕ್ಟಾ? ಸೊ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸು. ಇದು ನಿಮ್ಗೆ 100% ಯೂಸ್ ಆಗುತ್ತೆ. ಎಲಿಮಿನೇಷನ್ ಟೆಕ್ನಿಕ್ಕು ಮತ್ತು ಸ್ಟ್ರಾಟಜಿ ಹೇಳಿ ಕೊಡೋದು ನಾವು, ಶಾರ್ಟ್ಕಟ್ ಟ್ರಿಕ್ಸ್ ನಾವು ಏನೇನು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅದನ್ನು ನಾನು ನೆಕ್ಸ್ಟ್ ಇದರಲ್ಲಿ ಹೇಳ್ತೇನೆ ಆಯಿತಾ? ಹೋಪ್ ನಿಮ್ಗೆ ಇದೇನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ನಮ್ಮ ಕೋಚಿಂಗ್ಗೆ ಸೇರೋದ್ರಿಂದ KCET ನಿಮ್ಗೆ ಏನು ಪ್ಲಸ್ ಆಗುತ್ತೆ? ವಿತ್ ಆಲ್ ಅಂದರೆ ಸಿಲೆಬಸ್ ಕಂಪ್ಲೀಟ್ ಮಾಡ್ತೇನೆ ಸ್ಟೂಡೆಂಟ್ಸ್. ಸಿಲೆಬಸ್ ನಾವು ಕಂಪ್ಲೀಟ್ ಮಾಡ್ತೇವೆ. ವೆಯ್ಟೇಜನ್ನು ನೋಡಿಕೊಂಡು ನಿಮ್ಗೆ ಇಲ್ಲಿ ಏನಿದೆಯಲ್ಲ ಒಂದು ಇದರಲ್ಲಿ ಒಂದು 40+ ತೆಗೆಯುವಷ್ಟು ಪಕ್ಕ ಸಿಲೆಬಸ್ 40 ಅಂದರೆ ಮಾಡ್ತೇವೆ, ಆಲ್ಮೋಸ್ಟ್ ಮಾಡ್ತೇವೆ. ವೆಯ್ಟೇಜನ್ನು ನೋಡಿ 40+ ತೆಗೆಯುವಷ್ಟು ಮಾಡ್ತೇವೆ ಆಯಿತಾ? 40 to 50+ ಮಾಡ್ತೇವೆ ಟೈಮ್ ಇದ್ರೆ. ಓಕೆ, ಅದಾದಮೇಲೆ ಉಳಿದಿದ್ದು ಕ್ವಶನ್ ಹೇಗೆ ಮಾಡೋದು ಅಂತ ನಾನು ಹೇಳ್ತಾರೆ. ಓಕೆ, ಇದು ನಿಮ್ಮ ಪ್ಲಸ್ ಪಾಯಿಂಟ್. ದ ಸ್ಟೂಡೆಂಟ್ಸ್ ಆಫ್ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಥವಾ ಇಗ್ನೈಟ್ ಕೋಚಿಂಗ್ ಸೆಂಟರ್ನ ಸ್ಟೂಡೆಂಟ್ಸಿಗೆ ಇದು ಪ್ಲಸ್ ಪಾಯಿಂಟ್ ಸ್ಟೂಡೆಂಟ್ಸ್. ಯಾವ್ದು ಹೇಳಿ? ಇಲ್ಲಿ ನಾನು ಹೇಳ್ತಾ ಇದ್ದೇನಲ್ಲ, ಪ್ಲಸ್ ಆಗುತ್ತಲ್ಲ. ಉಳಿದವರಿಗೆ ಅದು ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ನಿಮಗೆ 30 ಬರ್ತಾ ಇದೆ, ಅವ್ರಿಗೆ ಇದೇ ಪ್ಲೇಸಲ್ಲಿ ಒಂದು 10 ಬರ್ಬೋದು, 15 ಬರ್ಬೋದು, ಮ್ಯಾಕ್ಸಿಮಮ್ 15, ಅದ್ರ ಮೇಲೆ ಬರೋದಿಲ್ಲ ಪಕ್ಕ, ಅದು ಶಾರ್ಪ್. ಓಕೆ, ಮತ್ತು ನಾವು ಯೂಸ್ ಮಾಡುವಂಥ ಮೆಥಡ್ ಯಾವ್ದು ಗೊತ್ತುಂಟಾ? ಫಸ್ಟ್ ಮೆಥಡ್ ಅಸಂಪ್ಷನ್ ಅಂತ. ಓಕೆ, ಸೆಕೆಂಡ್ ಮೆಥಡ್ ಆಪ್ಷನ್ ಎಲಿಮಿನೇಷನ್ ಅಂತ. ಥರ್ಡ್ ಒನ್ ಡಯಾಗ್ರಾಮ್ ಮೆಥಡ್ ಅಂತ ನಾನು ಹೇಳಿಕೊಡ್ತೇನೆ. ಫೋರ್ತ್ ಒನ್ ಫಾಲೋವಿಂಗ್ ದ ಗಟ್ ಫೀಲಿಂಗ್ಸ್. ಗಟ್ ಫೀಲಿಂಗ್ ಅಂದರೆ ನಾವು ಇದಾಗ್ಬೋದು ಅಂತ ನಮ್ಮದೇ ಒಂದು ಫೀಲಿಂಗ್ ಅಷ್ಟೇ ಆಯಿತಾ? ಇಲ್ಲಿ ನೋಡಿ, ಈ ಅಸಂಪ್ಷನ್ ಮೆಥಡ್ ಶಾರ್ಟ್ಕಟ್ ಟ್ರಿಕ್ಸ್ ಬೇರೆ ಇದೆ ಸ್ಟೂಡೆಂಟ್ಸ್. ಡಿರೆಕ್ಟ್ ಶಾರ್ಟ್ಕಟ್ ಟ್ರಿಕ್ಸ್. ಕೆಲವೊಂದು ಟೈಪ್ಸ್ ಆಫ್ ಪ್ರಾಬ್ಲಮ್ಗೆ ಡಿರೆಕ್ಟ್ ಒಂದು ಫಾರ್ಮುಲಾ ಇರುತ್ತೆ. ಈ ಥರ ಫಾರ್ಮಲ್ಲಿ ಬಂತ ಡೈರೆಕ್ಟ್ ಆನ್ಸರ್ ಹಾಕಿ ಹೇಳೋದು, ಅದನ್ನು ನಾನು ಮತ್ತೆ ಹೇಳ್ತೇನೆ. ಓಕೆ, ಇಲ್ಲಿ ನೋಡಿ ಅಸಂಪ್ಷನ್ ಟೆಕ್ನಿಕನ್ನು ಯೂಸ್ ಮಾಡಿದರೆ ನಿಮಗೆ 10ರಲ್ಲಿ ಔಟ್ ಆಫ್ 10 ಕ್ವಶನ್ಸ್ 8 ಕ್ವಶನ್ಸ್ ರೈಟ್ ಆಗುತ್ತೆ. ಔಟ್ ಆಫ್ 10 ಕ್ವಶನ್ಸ್ 8 ಕ್ವಶನ್ಸ್ ರೈಟ್ ಆಗುತ್ತೆ ಯೂಸಿಂಗ್ ಅಸಂಪ್ಷನ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನೀವು ಅಸಂಪ್ಷನ್ ಮೆಥಡ್ ಯೂಸ್ ಮಾಡಿದ್ರಿ, ಔಟ್ ಆಫ್ 1 ಈಗ 60 ಕ್ವಶನ್ಸ್ ಇದೆ. ಈಗ ಒಂದು ಮ್ಯಾಥ್ಸ್ ಎಕ್ಸಾಮ್ ಆಗ್ತಾಯಿದೆ, 60 ಕ್ವಶನ್ಸ್ ಇದೆ, ನೀವು 40 ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ, 20 ಕ್ವಶನ್ಸ್ ರಿಮೈನಿಂಗ್ ಇತ್ತು, ನಿಮ್ಗೆ ಗೊತ್ತಿರಲಿಲ್ಲ. ಅಸಂಪ್ಷನ್ ಮೆಥಡ್ ಯೂಸ್ ಮಾಡ್ತೀರಾ. ಅಸಂಪ್ಷನ್ ಮೆಥಡನ್ನು ಎಲ್ಲದಕ್ಕೂ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಔಟ್ ಆಫ್ 20ಯಲ್ಲಿ 10 ಕ್ವಶನ್ಸ್ಗೆ ಅಟೆಂಡ್ ಮಾಡಿದ್ದೀರ ಅಂತ ಅನ್ಸ್ಕೊಳ್ಳಿ, 10ನಲ್ಲಿ 8 ಮಾರ್ಕ್ಸ್ ಏನು ಬರುತ್ತೆ ಅಸಂಪ್ಷನ್ ಮೆಥಡ್. ಸೆಕೆಂಡ್ ಒಂದು ಆಪ್ಷನ್ ಎಲಿಮಿನೇಷನಲ್ಲಿ 10ನಲ್ಲಿ 6 ಕ್ವಶನ್ಸ್ ರೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಪ್ಷನ್ ಎಲಿಮಿನೇಷನ್. ಓಕೆ, ಯಾಕಂದರೆ ನಾವು ಆಪ್ಷನ್ನ ಫಸ್ಟ್ ಒಂದು ಆಪ್ಷನ್ ಎಲಿಮಿನೇಟ್ ಮಾಡ್ತೇವೆ, ಆಮೇಲೆ ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡಿ 2 ಆಪ್ಷನ್ ಎಲಿಮಿನೇಟ್ ಮಾಡ್ತೇವೆ, ಆಮೇಲೆ 50% ಬರೋ ಸ್ಟೂಡೆಂಟ್ಸ್. 50% ಬಂದಾದಮೇಲೆ ಮತ್ತೆ ನೀವು ಅದನ್ನು ಹಾಕಿ ಆದಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಾನು ಹೇಳ್ತೇನೆ ಅದನ್ನು ಆಫ್ಲೈನ್ ಕೋಚಿಂಗಲ್ಲಿ. ಯೂಸಿಂಗ್ ಡಯಾಗ್ರಾಮ್ಸ್ ಇದು ಕೂಡ ಹಾಗೆ. 10 ಕ್ವಶನಲ್ಲಿ 8 ಕ್ವಶನ್ಸನ್ನು ಅಟೆಂಡ್ ಮಾಡುವಂಥ ಎಬಿಲಿಟಿ ಬರುತ್ತೆ ನಿಮಗೆ ಯೂಸಿಂಗ್ ಡಯಾಗ್ರಾಮ್ಸ್. ಇದು ಫಾಲೋವಿಂಗ್ ದ ಗಟ್ ಫೀಲಿಂಗ್ ಅಂದರೆ ಎಂಥ? ಈಗ ನಿಮಗೆ 50% ಬಂತಲ್ಲ, ಬಂದಾದಮೇಲೆ 2ರಲ್ಲಿ ಈಗ ನಿಮಗೆ ಒಂದು ಯಾವುದಂತ ಅಷ್ಟು ಕನ್ಫ್ಯೂಷನ್ ಆಗ್ತದೆ, ಪ್ಲಸ್ ಮೈನಸ್ ಮಾತ್ರ ಡಿಫರೆನ್ಸ್ ಇದೆ. ಆವಾಗ ನೀವು ನಿಮ್ಮ ಗಟ್ ಫೀಲಿಂಗನ್ನು ಇದು ಮಾಡೋದು. ಇದು 20% ಅಷ್ಟೇ ರೈಟ್ ಆಗೋ ಚಾನ್ಸಸ್. ಅಂದರೆ ಆಲ್ರೆಡಿ 50% ಇದು ರೆಡ್ಯೂಸ್ ಆಗಿದೆ ಸ್ಟೂಡೆಂಟ್ಸ್. ಏನು ಹೇಳಿ, 4 ಆಪ್ಷನ್ ಇದ್ದಿತ್ತು, ಅದನ್ನು 2 ಆಪ್ಷನ್ ಎಲಿಮಿನೇಟ್ ಮಾಡಿರ್ತೀರಾ. ಅದಾದ ನಂತರ ಗಟ್ ಫೀಲಿಂಗ್ ಫಾಲೋ ಮಾಡೋದು. 2ರಲ್ಲಿ 1 ಅಷ್ಟೇ. ಓಕೆ, ಸೊ ಇದಿಷ್ಟು. ಇದು ಬಿಟ್ಟು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸು
ಮತ್ತು ಬ್ಯಾಕ್ ಟ್ರೇಸಿಂಗು ಅದೆಲ್ಲದನ್ನು ಹೇಳಿಕೊಡ್ತೇನೆ. ಆನ್ಸರ್ ಬಂದಮೇಲೆ ಶಾರ್ಟ್ಕಟ್ ಟ್ರಿಕ್ಸ್ ಅಂದರೆ ಯೂಸ್ ಮಾಡಿದ್ದೀರಾ, ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿದ್ದೀರಾ ಅಥವಾ ಅಸಂಪ್ಷನ್ ಮೆಥಡ್ ಯೂಸ್ ಮಾಡಿದ್ದೀರಾ, ಮತ್ತು ಇದು ಸರಿಯ ತಪ್ಪ ಅಂತ ಹೇಗೆ ವೆರಿಫೈ ಮಾಡೋದು ಅದನ್ನು ಹೇಳಿಕೊಡ್ತೇವೆ. ಆಯಿತಾ? ಹೋಪ್ ಸ್ಟೂಡೆಂಟ್ಸ್ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈಗ ನೋಡಿ ನಾನು ಅಸಂಪ್ಷನ್ ಮೆಥಡನ್ನು ಹೇಗೆ ಮಾಡ್ತೇನೆ ಅಂತ ಹೇಳ್ತೇನೆ. ಇದು ಜಸ್ಟ್ ಎಕ್ಸಾಂಪಲ್, ಎಲ್ಲದಕ್ಕೂ ಸೇಮ್ ಅಸಂಪ್ಷನ್ ಇರೋದಿಲ್ಲ. ನಾನು ಹೇಳ್ತೇನೆ ಯಾವ್ಯಾವ ಪ್ರಾಬ್ಲಮ್ಗೆ ಯಾವ ರೀತಿ ಎಸ್ಯೂಮ್ ಮಾಡಬೇಕಂತ ನಾನು ಹೇಳಿಕೊಡ್ತೇನೆ, ಅದೇ ಥರ ಮಾಡಿ. ಆಯಿತಾ? ಈಗ ನೋಡಿ ಇದೊಂದು ಕ್ವಶನ್ ನೋಡಿ, 1 ಇದು ಪ್ರೀವಿಯಸ್ಸಲ್ಲಿ ಬಂದಂಥ ಕ್ವಶನ್ 1/2.5 1/5.8 ಪ್ಲಸ್ 1/8/11 ಪ್ಲಸ್. ಈಗ ನೋಡಿ ಇದನ್ನು ನಾನು ಹೇಳ್ತಾ ಇದ್ದರೆ ನೀವು ಯೂಶುವಲ್ ಮೆಥಡ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಮಾಡ್ಬೋದು, ಬಟ್ ಯೂಶುವಲ್ ಮೆಥಡ್ ಟೇಕ್ಸ್ ಲಾಟ್ಸ್ ಆಫ್ ಟೈಮ್, ತುಂಬ ಟೈಮ್ ಅಂತ ತಗೊಳುತ್ತೆ. ಆಯಿತಾ? ಇಲ್ಲಿ ನೋಡಿ 1/2.5 1/5.8 ಅಲ್ಲ, ಅದು ಇಂಟು ಅಂತ ಅರ್ಥ. ಓಕೆ, ಮ್ಯಾಥಮೆಟಿಕಲ್ ಇಂಡಕ್ಷನ್ 1/8 × 11 ಪ್ಲಸ್ 1/3n - 1 × 3n + 2. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಏನು ಮಾಡಬೇಕಂತ ಕೇಳಿದರೆ ಎಸ್ಯೂಮ್ ಮಾಡೋದು ನಾವು. ಆಯಿತಾ? ಯಾವ್ಯಾವ ಪ್ರಾಬ್ಲಮಿಗೆ ಏನೇನು ಎಸ್ಯೂಮ್ ಮಾಡಬೇಕಂತ ನಾನು ಹೇಳ್ತೇನೆ, ಎಲ್ಲಿ ಯಾವ ರೀತಿ ಎಸ್ಯೂಮ್ ಮಾಡಬೇಕು ಅದು ನಿಮಗೆ ಐಡಿಯಾ ಬರುತ್ತೆ. ನಾನು ಹೇಳಿ ಕೊಟ್ಟು ಐಡಿಯಾ ಬರುತ್ತೆ. ಏನು ಎಸ್ಯೂಮ್ ಮಾಡ್ತಾರೆ ಕೇಳಿದರೆ ಲೆಟಸ್ ಎಸ್ಯೂಮ್ ಮಾಡೋದೇನು ಹೇಳಿ, ಲೆಟಸ್ ಅಸ್ಯೂಮ್ n = 1. ಓಕೆ, ಇದು ನಾವೇ ಎಕ್ಸಂಪ್ಷನ್ ಮಾಡ್ತಾ ಇರೋ ಸ್ಟೂಡೆಂಟ್ಸು n = 1 ಅಂತ ಎಕ್ಸಂಪ್ಷನ್ ಮಾಡ್ತಾನೆ. ಯಾಕೆ 0 ಅಂತ ಎಕ್ಸಂಪ್ಷನ್ ಮಾಡ್ತಾ ಇಲ್ಲ ಹೇಳಿ, ಡೈರೆಕ್ಟ್ 1ಗೆ ಹೋಗ್ತಾ ಇದ್ದಾನೆ. ಇಲ್ಲಿ ನೋಡಿ 0 ಅಪ್ಲೈ ಮಾಡಿದರೆ ಇಲ್ಲಿ ಡಿನಾಮಿನೇಟರ್ 0 ಆಗುತ್ತೆ. ಡಿನಾಮಿನೇಟರ್ 0 ಆಗಿದ್ರೆ ಯಾಕಂದರೆ 3 × 0 0 0 - 1 ಓಕೆ -1 ಆಗುತ್ತೆ. 3 × n 0 0 + 2 -1 + 2 ಆಗುತ್ತೆ. ಡೈರೆಕ್ಟ್ 0 ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಡಿವೈಡೆಡ್ ಬೈ 0 ಬಂದ್ರಲ್ಲಿ ಇನ್ಫಿನಿಟಿ ಆಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಡೈರೆಕ್ಟ್ 1ಗೆ ಹೋಗ್ತಾ ಇದ್ದಾರೆ. ಓಕೆ, ಅದು ನಾನು ಹೇಳ್ತೇನೆ ಯಾವಾಗ ಇದನ್ನು ಅಪ್ಲೈ ಮಾಡಬೇಕು ಅಂತ. n = 1 ಅಂತ ಅಪ್ಲೈ ಮಾಡ್ತೀರಾ, n = 1 ಅಂತ ಅಪ್ಲೈ ಮಾಡಿದಾಗ ಸೀದಾ ಕ್ವಶನಿಗೆ ಹೋಗಿ. ಏನಿದೆ ಇಲ್ಲಿ 1/3n - 1 × 3n + 2 ಅಲ್ಲ, 1/3n - 1 × 3n + 2 ಸ್ಟೂಡೆಂಟ್. ಈಗ n ಅಂದರೆ ಏನಂತ ಅಸ್ಯೂಮ್ ಮಾಡಿದ್ದು, 1/3 × 1 - 1 ಅಲ್ವಾ, 3 × 1 + 2 ಎಷ್ಟಾಗುತ್ತೆ ನೋಡಿ, 1/3 - 1 ಇಲ್ಲೂ 2 ಆಗುತ್ತೆ, ಇಲ್ಲ ಏನಾಗುತ್ತೆ 4 ಆಗುತ್ತೆ. 2 × 4 ಎಷ್ಟು, 1/8. ಸರಿ ಆಯ್ತು, 1/8 ಹೌದಲ್ಲ. 3 × 1 + 1. ಓಕೆ, ಈಗ ಇದನ್ನ ಏನು ಮಾಡ್ಬೇಕು ಹೇಳಿ, ಅದೇ ವ್ಯಾಲ್ಯೂನ ಆಪ್ಷನಿಗೆ ಹಾಕ್ತಾ ಬನ್ನಿ. ಆಪ್ಷನಿಗೆ ಏನು ಮಾಡ್ತೀರಾ, 1/ ಫಸ್ಟ್ ಆಪ್ಷನ್ ಏನು ಹೇಳಿ ಇಲ್ಲೇ ಹಾಕ್ತೇನೆ ನೋಡಿ, 1/6 × 1 - 4 ಇದು 1/2 ಆಗುತ್ತೆ. ಇದಂತೂ ಆನ್ಸರ್ ಅಲ್ಲ. ಆಯಿತಾ? 1/6 × 1 + 3 ಇದೆಷ್ಟಾಗುತ್ತೆ, 1/9 ಆಗುತ್ತೆ. 1/9 ಅಲ್ಲ, ಇದು ಆನ್ಸರ್ ಅಲ್ಲ. ಇದು ನೋಡಿ 1/6 × 1 6 6 + 4 10 6 + 3n - 1 ವೆಯ್ಟ್ 3n - 1 3n + 2 ಸ್ಟೂಡೆಂಟ್ಸ್. ಇದು 3n + 2 ಸಾರಿ, ನಾನು ಇಲ್ಲಿ +2 ತೊಗೊಳ್ಬೇಕಿತ್ತು. ಇದು 1/9 ಆಗುತ್ತೆ. ಓಕೆ, ಸೊ ಹಾಗಾದರೆ ಇಲ್ಲಿ ಎಷ್ಟು ಬಂತು ಆನ್ಸರ್, 1/9 ಬಂತು. ಇದು ಆನ್ಸರ್ ಅಷ್ಟೇ ಸ್ಟೂಡೆಂಟ್. ಇದಲ್ಲ, ಯಾಕೆ ಹೇಳಿ 1/6 × 1 + 4 ಎಷ್ಟಾಗುತ್ತೆ, ಇದು 1/10 ಅಲ್ಲ. ಇದು ನೋಡಿ 1 + 1 2, ಇದಂತೂ 100% ಅಲ್ಲ, ಇದು ಪಕ್ಕ ಅಲ್ಲ. ಸೊ ಆಪ್ಷನ್ ಇಸ್ ದಿಸ್ ಒನ್. ಗೊತ್ತಾಯ್ತಾ? ದಿಸ್ ಇಸ್ ಅಸಂಪ್ಷನ್. ಅಸಂಪ್ಷನ್ ಒಟ್ಟು ರ್ಯಾಂಡಮ್ ಆಗಿ ಮಾಡೋದಲ್ಲ, ಅದು ಅಸಂಪ್ಷನ್ ಹೇಗೆ ಮಾಡಬೇಕಂತ ನಾನು ಹೇಳ್ತೇನೆ. ಯಾಕೆ 1ನೇ ತೊಗೊಂಡಿದ್ದಾರೆ ಅಂತ ಹೇಳಿದ್ದೇನಲ್ಲ, ಇಲ್ಲಿ ನಾನು 0 ತೊಗೊಂಡ್ರೆ ಡಿವೈಡೆಡ್ ಬೈ ಇದ್ದಾಗ ಮೇ ಬಿ ಅದು ಆನ್ಸರ್ ಇನ್ಫಿನಿಟಿ ಬರೋ ಚಾನ್ಸಸ್ ಇದೆ. ಯಾಕಂದರೆ ಡಿನಾಮಿನೇಟರಲ್ಲಿ 0 ಬಂದರೆ ಅದು ಇನ್ಫಿನಿಟಿ ಬರೋ ಚಾನ್ಸಸ್ ಇಲ್ಲ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ, tan −1 x + 2 cot −1 x = 2π/3. ಏನು ಕೊಟ್ಟಿದ್ದಾರೆ ಅವರು, tan −1 x ಪ್ಲಸ್ 2 cot −1 x = 2π/3. ಓಕೆ, ಇದು ಕ್ವಶನ್. ಈಗ ನಾನು ಎಕ್ಸಂಪ್ಷನ್ ಮಾಡಬೇಕಾಗಿದೆ ಏನು ಗೊತ್ತುಂಟಾ, ಇಲ್ಲಿ ಇದು ಕೊಟ್ಟಿದ್ದಾರೆ, ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾ? ಆಪ್ಷನನ್ನು ಕೊಟ್ಟಾಗ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಿದೆ -1/3 ಇದೆ, -√3 ಇದೆ, 1/√3 ಇದೆ, √3 ಇದೆ. ಯಾವತ್ತು ಸೀದಾ ಎಲ್ಲಿಗೆ ಹೋಗಿ ಅಂತ ಕೇಳಿದರೆ ಮೈನಸ್ಸಿಗೆ ಹೋಗಬೇಡಿ. ಫಸ್ಟ್ ಪ್ಲಸ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕಾಣಿ. ಎಕ್ಸ್ ಇದ್ದಲ್ಲಿ ಈ ಪ್ಲಸ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕಾಣಿ. ನೋಡಿ, ಫಸ್ಟ್ ನೋಡಬೇಕಾಗಿದ್ದು ಪ್ಲಸ್, ಆಮೇಲೆ ಮೈನಸ್ಸಿಗೆ ಹೋಗೋಣ. ಇವೆರಡು ಅಲ್ಲದೆ ಇದ್ದರೆ ಆಮೇಲೆ ಮೈನಸ್ಸಿಗೆ ಹೋಗೋಣ. ಯಾಕಂದರೆ ಇವೆರಡು ಹೋಯ್ತು ಅಂದರೆ ನಿಮ್ಗೆ ಉಳಿದಿದ್ದೆ 2 ಆಪ್ಷನ್, ಈಸಿ ಆಗುತ್ತಲ್ಲ ಮಾಡಲಿಕ್ಕೆ. ಸೊ ಫಸ್ಟ್ ಪ್ಲಸ್ಸಿಗೆ ಮಾಡಿ, ಯಾಕಂದರೆ ಟೈಮ್ ಜಾಸ್ತಿ ವೇಸ್ಟ್ ಆಗೋದಿಲ್ಲ. 1/√3 tan −1 1/√3 ಅಲ್ವಾ ನಾವೀಗ ಹಾಕಬೇಕಾಗಿದ್ದು ಅದಕ್ಕೆ ವ್ಯಾಲ್ಯೂನಾ. ಇಲ್ಲಿ ಏನಾಗಬೇಕು ಸ್ಟೂಡೆಂಟ್ಸು, tan −1 ನಾನು ಫಸ್ಟಿಗೆ ಪ್ಲಸ್ ಆಗ್ತಾ ಇದ್ದೇನೆ, ಆಪ್ಷನ್ಲಿರೋ ಆನ್ಸರ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇನೆ. 2 cot −1 1/√3. ಅದಕ್ಕೂ ಮುಂಚೆ = ಅಂತ ಹೇಳಿದಾರಲ್ಲ 2π/3. 2π/3 ಅಂದರೆ ಎಷ್ಟಾಗುತ್ತೆ ಹೇಳಿ, 2 ಅಂದರೆ 2 × π ಅಂದರೆ 180 ಅಲ್ಲ, 180 / 3 3 1 3 6 60 × 2 ಎಷ್ಟು, 120 ಡಿಗ್ರಿ ಬರುತ್ತೆ. ಇದು ಕರೆಕ್ಟಾ? ಈಗ ನೋಡಿ tan −1 1/√3 ಯಾವುದು, tan ಎಷ್ಟಕ್ಕೆ 1/√3 30 ಡಿಗ್ರಿ ಅಲ್ವಾ. ಸೊ ನಾನು ಇಲ್ಲಿ ಡೈರೆಕ್ಟ್ 30 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ. ಪ್ಲಸ್ 2 × cot −1 1/√3 ಎಷ್ಟು ಡಿಗ್ರಿಗೆ, ಇದು 60 ಡಿಗ್ರಿ ಸ್ಟೂಡೆಂಟ್ಸ್. ಅದು ನಿಮ್ಗೆ ಗೊತ್ತಿದೆಯಲ್ಲ, ಯಾಕಂದರೆ tan 60 ಡಿಗ್ರಿ ಇದಾದರೆ ಇದು 60 ಡಿಗ್ರಿಗೆ ಇದಾಗುತ್ತೆ. ಯಾಕಂದರೆ ಇದಲ್ಲ, ರೆಸಿಪ್ರೋಕಲ್ ಅಲ್ಲ. ಇದು ಎಷ್ಟಾಗುತ್ತೆ, 150 ಡಿಗ್ರಿ ಆಗುತ್ತೆ. ಇದಲ್ಲ ಆನ್ಸರ್. ಯಾಕೆ ಹೇಳಿ, ಇಲ್ಲಿ ಎಷ್ಟು ಬಂತು ನಮ್ಗೆ ಆನ್ಸರ್, 120 ಡಿಗ್ರಿ. ಆಯಿತಾ? ಸರಿಯಾ? ಈಗ ಡೈರೆಕ್ಟ್ ಎಲ್ಲಿಗೆ ಹೋಗಿ, √3 ಹೋಗಿ. ಆಯಿತಾ? ಮೈನಸ್ ಬೇಡ, ಮೈನಸ್ ಮತ್ತೆ ನೋಡೋಣ. ಇದಲ್ಲ ಆಪ್ಷನ್.
ಈಗ √3 ಹೋಗಿ ಏನು ಮಾಡ್ತೀರಾ, ಎಕ್ಸ್ ಇದ್ದಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, tan ಇನ್ವರ್ಸ್ ಆಫ್ √3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಪ್ಲಸ್ 2 cot ಇನ್ವರ್ಸ್ ಆಫ್ √3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. tan ಇನ್ವರ್ಸ್ ಆಫ್ √3 ಅಂದರೆ tan √3 ಯಾವುದಕ್ಕೆ ಬರುತ್ತೆ, tan √3 ಎಷ್ಟಕ್ಕೆ ಬರುತ್ತೆ, ಎಷ್ಟು ಡಿಗ್ರಿಗೆ, 60 ಡಿಗ್ರಿಗೆ ಅಲ್ವಾ, ಪ್ಲಸ್ 2 ಇಂಟು cot ಇನ್ವರ್ಸ್ √3 ಎಷ್ಟು ಡಿಗ್ರಿಗೆ, 30 ಡಿಗ್ರಿ ಅಲ್ವಾ, 60 ಪ್ಲಸ್ 2 ಇಂಟು 30 60 ಪ್ಲಸ್ 60 120 ಡಿಗ್ರಿ. ಸೊ ಆಪ್ಷನ್ ಏನಾಯಿತು, √3 ಇಸ್ ದ ಆನ್ಸರ್. ಸಿಂಪಲ್ ಅಲ್ಲ ಸ್ಟೂಡೆಂಟ್ಸು, ನಾನು ಯಾಕೆ ಪ್ಲಸ್ಸನ್ನೇ ಮಾಡಲಿಕ್ಕೆ ಗೊತ್ತಾಯ್ತು, ಇದರಲ್ಲಿ ಪ್ಲಸ್ ಆಯಿತು ಓಕೆ, ಬಟ್ ಇನ್ ಕೇಸ್ ಇವೆರಡು ಅಲ್ಲದೆ ಇದ್ದರೆ ಇವೆರಡರೊಳಗೆ ಒಂದು ಆಪ್ಷನ್, ಅಲ್ಲಿ ನಿಮಗೆ ಆನ್ಸರ್ ಗೊತ್ತಿಲ್ಲದೆ ಇದ್ದರೂ ಕೂಡ 50-50 ಬಂತಲ್ಲ, ಅದಾದಮೇಲೆ ಆನ್ಸರ್ನ ಬರೆದು ಅದನ್ನು ಬ್ಯಾಕ್ ಟ್ರೇಸ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ ಆಯಿತಾ. ಇದು ನಿಮಗೆ ಜಸ್ಟ್ ಡೆಮೋ ಸ್ಟೂಡೆಂಟ್ಸ್, ಯಾವ್ದು ಹೇಳಿ ಅಸಂಪ್ಷನ್ ಮೆಥಡ್ ಹೇಗೆ ವರ್ಕ್ ಆಗುತ್ತೆ ಅಂತ. ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಿಂದ ತೆಗೆದಾಕಿದ್ದು ನಾನು, ಯಾವುದು ಎಲ್ಲೋ ಸಿಕ್ಕಿದ್ದನ್ನು ಹಾಕಿದ್ದಲ್ಲ, ಅಸಂಪ್ಷನ್ ಮೆಥಡ್. ಅದೇ ಥರ ಆಪ್ಷನ್ ಎಲಿಮಿನೇಷನ್ ಹೇಗೆ ಮಾಡ್ತೇವೆ, ಯೂಸಿಂಗ್ ಡಯಾಗ್ರಾಮ್ ಮೆಥಡ್ ಹೇಗೆ ಮಾಡ್ತೇವೆ, ಗಟ್ ಫಿಲ್ಲಿಂಗಿನ ಹೇಗೆ ಫಾಲೋ ಮಾಡೋದು, ಶಾರ್ಟ್ಕಟ್ ಟ್ರಿಕ್ಸ್ ಹೇಗೆ ಮಾಡೋದು, ಇದು ಮಾಡೋದು ಹೇಗೆ, ಬ್ಯಾಕ್ ಟ್ರೇಸಿಂಗ್ ಮಾಡೋದು ಯಾವುದು, ಎಲ್ಲದನ್ನು ನಾವು ನಿಮಗೆ ಆಫ್ಲೈನಲ್ಲಿ ಹೇಳಿಕೊಡ್ತೇವೆ. ಓಕೆ, ವಿ ಆರ್ ಡ್ಯಾಮ್ ಶೋರ್ ಸ್ಟೂಡೆಂಟ್ಸು, ನಿಮಗೆ 100% ಬರುವಂಥ ಮಾರ್ಕ್ಸಲ್ಲಿ ಪಕ್ಕಾ ನಿಮಗೆ ಒಂದು ಸಬ್ಜೆಕ್ಟ್, ಪ್ರತಿ ಫಿಸಿಕ್ಸಲ್ಲಿ ಒಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ಬರುತ್ತೆ, ಕೆಮಿಸ್ಟ್ರಿಯಲ್ಲಿ ಪಕ್ಕಾ ಬಂದೇ ಬರುತ್ತೆ. 10 ಅಂತ ಹೇಳಿದ್ರೆ 30 ಮಾರ್ಕ್ಸ್ ಅಂದರೆ ನಿಮ್ಮ ರ್ಯಾಂಕ್ ಎಲ್ಲಿಗೆ ಹೋಗಿರುತ್ತೆ ಸ್ಟೂಡೆಂಟ್ಸ್, ನಿಮ್ಮ ಆ್ಯಕ್ಚುಯಲ್ ರ್ಯಾಂಕ್ ಎಷ್ಟು ಬರಬೇಕಿತ್ತು ಅದಕ್ಕಿಂತ ರ್ಯಾಂಕ್ ಎಲ್ಲಿಗೆ ಹೋಗುತ್ತೆ, ಇದು ನಾನು ಶೋರ್ ಕೊಡ್ತಾ ಇರೋದು, ಪಕ್ಕಾ ಬರುತ್ತೆ ಸ್ಟೂಡೆಂಟ್ಸ್. ಸುಮ್ಮನೆ ಇದು ಮಾಡ್ಕೋಬೇಡಿ, ಮಿಸ್ ಮಾಡ್ಕೋಬೇಡಿ. ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದೆ ಆದಷ್ಟು ಬೇಗ ಜಾಯ್ನ್ ಆಗಿ ನಮ್ಮದು ಈ ನಂಬರ್ಗೆ ಮೆಸೇಜ್ ಹಾಕಿ ನಾನು ನಿಮಗೆ ಗೂಗಲ್ ಫಾರ್ಮನ್ನು ಸೆಂಡ್ ಮಾಡ್ತೇನೆ ಆಯಿತಾ. ನಾವು ಇದನ್ನು ಕ್ಲೋಸ್ ಮಾಡ್ತೇವೆ ಆದಷ್ಟು ಬೇಗ, ನೀವು ಬೇಗ ಜಾಯ್ನ್ ಆದಷ್ಟು ನಿಮಗೆ ಒಳ್ಳೆಯದು ಆಯಿತಾ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ನಿಖಿಲೇಶು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಧನ್ಯವಾದ. ಶುಭ ದಿನ.